ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ದೆಹಲಿ ಚುನಾವಣೆಯ ಸ್ಪಷ್ಟ ಚಿತ್ರಣ ಹೊರಬೀಳುತ್ತಿದ್ದು ಬಹುತೇಕ ಬಿಜೆಪಿ ದೆಹಲಿ ಗದ್ದುಗೆ ಹಿಡಿದಂತಾಗಿದೆ. ಸದ್ಯದ ನಂಬರ್ ಪ್ರಕಾರ ಬಿಜೆಪಿ 40 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಆಪ್ 30 ಸ್ಥಾನಗಳಲ್ಲಿ ಮುನ್ನಡೆ ತೆಗೆದುಕೊಂಡು ಬಹುಮತದ ನಂಬರ್ ದಾಟಲು ಹರಸಾಹಸ ಪಡುತ್ತಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಕಾಂಗ್ರೆಸ್ ಶೂನ್ಯ ಸಾಧಿಸಿದೆ. ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರ ರಾಜಧಾನಿಯಲ್ಲಿ ಶೂನ್ಯ ಸುತ್ತು ತಂದ್ರೆ ಕಾಂಗ್ರೆಸ್ ಎಲ್ಲಿಗೆ ಬಂದು ನಿಂತಿತು ಎಂಬ ಪ್ರಶ್ನೆ ಇದೀಗ ಕಾಡುತ್ತಿದೆ. ಕಳೆದ ಚುನಾವಣೆಯಲ್ಲಿ 1 ಸ್ಥಾನವನ್ನ ಗೆದ್ದು ಪಕ್ಷದ ಮಾನ ಉಳಿದಿತ್ತು. ಆದ್ರೆ ಇದೀಗ ಶೂನ್ಯ ಸುತ್ತಿ ಮತ್ತಷ್ಟು ಅಪಮಾನಕ್ಕೆ ಈಡಾಗಿದೆ ಕಾಂಗ್ರೆಸ್ನ ಈ ಸಾಧನೆ ಬೆನ್ನಲ್ಲೇ ಇಂಡಿ ಪಕ್ಷದ ಹಲವಾರು ನಾಯಕರಿಂದ ಅಸಮಾಧಾನದ ಮಾತುಗಳು ಕೂಡ ಹೊರಬರುತ್ತಿವೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿ ಕಾಂಗ್ರೆಸ್ ಈ ಸ್ಥಿತಿಗೆ ಇಂಡಿ ಒಕ್ಕೂಟದ ಒಳಜಗಳವೇ ಕಾರಣವೆಂದು ದೂರಿದ್ದಾರೆ. ಇನ್ನು ಚುನಾವಣೆಯ ಸಮಯದಲ್ಲಿ ಇದೇ ಇಂಡಿ ಒಕ್ಕೂಟದ ಪಾಲುದಾರ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಆಮ್ ಆದ್ಮಿಗೆ ಬೆಂಬಲ ಕೊಟ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿತ್ತು. ಇದು ಕಾಂಗ್ರೆಸ್ಗೆ ಬಹಳಷ್ಟು ಮುಜುಗರ ತಂದಿತ್ತು. ಪ್ರಿಯ ವೀಕ್ಷಕರೇ, ಇವೆಲ್ಲದರ ನಡುವೆ ಸದ್ಯ ಬಹುಮತದ ನಂಬರ್ ದಾಟಿರುವ ಬಿಜೆಪಿ ಮನೆಯಲ್ಲಿ ಸಂಭ್ರಮದ ಮನೆ ಮಾಡಿದೆ. ಕೇಸರಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ದೆಹಲಿಯ ರಸ್ತೆಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರ ಪಡೆ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಇನ್ನು ಬಿಜೆಪಿಯ ಇಷ್ಟು ದೊಡ್ಡ ಮಟ್ಟದ ಗೆಲುವಿಗೆ ಕಾರಣವಾದ ಪಾಯಿಂಟ್ಸ್ ನೋಡೋದಾದ್ರೆ, ಕಳೆದ ಚುನಾವಣೆಯಲ್ಲಿ 2015ರಲ್ಲಿ 3 ಸ್ಥಾನವನ್ನ ಗೆದ್ದಿದ್ದ ಬಿಜೆಪಿ 2020ರಲ್ಲಿ ಆ ಸ್ಥಾನವನ್ನ 8ಕ್ಕೆ ಏರಿಕೆ ಮಾಡಿಕೊಂಡಿತು. ಆದ್ರೆ ಈ ಬಾರಿ ಅರ್ಧ ಶತಕದ ಸನಿಹ ಬಂದು ನಿಂತಿದೆ ಬಿಜೆಪಿ. ಇನ್ನು ಬಿಜೆಪಿಯ ಈ ಸಾಧನೆ ಬಗ್ಗೆ ರಾಜಕೀಯ ವಲಯಗಳಲ್ಲಿ ಚರ್ಚೆ ಕೂಡ ಬಲು ಜೋರಾಗಿ ನಡೆಯುತ್ತಿದೆ. ಬಿಜೆಪಿಗೆ ಈ ಬಾರಿ ಮಧ್ಯಮ ವರ್ಗ ಮತ್ತು ಮೇಲ್ವರ್ಗದ ಜನ ಬಿಜೆಪಿ ಕೈ ಹಿಡಿದಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಇದೇ ಮಹಾ ಪ್ಲಾನ್ ಅನ್ನ ಬಿಜೆಪಿ ಮಾಡಿತ್ತು. ಈ ಸಾಲಿನ ಬಜೆಟ್ ನಲ್ಲಿ ಬಿಜೆಪಿ ಮಧ್ಯಮ ವರ್ಗಕ್ಕೆ ಬಂಪರ್ ಆಫರ್ ಕೊಟ್ಟಿತ್ತು. ಟ್ಯಾಕ್ಸ್ ಅನ್ನ 12 ಲಕ್ಷದವರೆಗೆ ಕಟ್ಟೋ ಹಾಗಿಲ್ಲ ಎಂಬ ಹೊಸ ನೀತಿಯಿಂದ ಮಧ್ಯಮ ವರ್ಗಕ್ಕೆ ಇದು ಬಹಳಷ್ಟು ಸಹಕಾರಿಯಾಗಿತ್ತು. ಇದೇ ಕಾರಣದಿಂದ ಬಿಜೆಪಿಯನ್ನ ಮಧ್ಯಮ ವರ್ಗ ಕೈ ಹಿಡಿದಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಇನ್ನು ಚುನಾವಣೆಗೂ ಮುನ್ನ ಆಮ್ ಆದ್ಮಿ ಪಾರ್ಟಿಯ ಹಲವಾರು ಭ್ರಷ್ಟಾಚಾರ ಪ್ರಕರಣಗಳು ಆಚೆ ಬರಲು ಶುರುವಾದವು. ಖುದ್ದು ಸಿಎಂ ಆಗಿದ್ದ ಅರವಿಂದ್ ಕೇಜ್ರಿವಾಲ್ 6 ತಿಂಗಳುಗಳ ಕಾಲ ಜೈಲಲ್ಲಿದ್ದು ಬಂದರು. ಇನ್ನು ಮತ್ತೊಬ್ಬ ಆಪ್ ನಾಯಕ ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಸೇರಿದ್ದರು. ಹೀಗೆ ಸಾಲು ಭ್ರಷ್ಟಾಚಾರ ಹಗರಣಗಳು ಆಪ್ ಕಡೆಯಿಂದ ಹೊರಬಿದ್ದವು. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಚುನಾವಣೆ ಸಮಯದಲ್ಲಿ ಜನರಿಗೆ ಅವರ ಹಗರಣಗಳ ಬಗ್ಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ರು. ಇನ್ನು ಕೆಲ ಹಿಂದುತ್ವದ ವಿಚಾರಗಳನ್ನ ಕೂಡ ಬಿಜೆಪಿ ಮುನ್ನೆಲೆಗೆ ತೆಗೆದುಕೊಂಡು ಬಂದು ತಮ್ಮ ವೋಟ್ ಬ್ಯಾಂಕ್ ಅನ್ನ ಹೆಚ್ಚಿಸಿಕೊಂಡಿತು. ಪ್ರಿಯ ವೀಕ್ಷಕರೇ, ಈಗಾಗಲೇ ರಾಷ್ಟ್ರ ರಾಜಧಾನಿಯ ದೆಹಲಿ ಚುನಾವಣೆಯ ಫಲಿತಾಂಶ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಕಳೆದ 10 ವರ್ಷದ ಸಾಧನೆಯನ್ನ ಮೀರಿ ಬಿಜೆಪಿ ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವು ಕಾಣಲು ಹಾತೊರೆಯುತ್ತಿದೆ ಮತ್ತು ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಕಂಡಿದ್ದ ಆಮ್ ಆದ್ಮಿ ಪಾರ್ಟಿಗೆ ಇದು ಬಹಳಷ್ಟು ಹಿನ್ನಡೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಸಿಎಂ ಬದಲಾವಣೆ ಮಾಡಿತು, ಸಾಕಷ್ಟು ಭ್ರಷ್ಟಾಚಾರ ಹಗರಣಗಳು ಇದ್ರೂ ಕೂಡ ಅವುಗಳನ್ನ ಮುಚ್ಚಿಸುವಂತ ಕೆಲಸವನ್ನ ಮಾಡಿತು, ಮತ್ತಷ್ಟು ಗ್ಯಾರಂಟಿಗಳನ್ನ ನೀಡಿತು. ಇದ್ಯಾವುದಕ್ಕೂ ರಾಷ್ಟ್ರ ರಾಜಧಾನಿ ದೆಹಲಿಯ ಜನ ಮಣೆ ಹಾಕಿಲ್ಲ ಎಂಬುದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು, ದೆಹಲಿಯ ಚುನಾವಣೆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಜಾಟ್ ಸಮುದಾಯದ ಒಂದು ಮತಗಳು ಅತಿ ಹೆಚ್ಚಿರುವಂತದ್ದು. ಹಾಗಾಗಿ ಜಾಟ್ ಸಮುದಾಯ ಈ ಬಾರಿ ಬಿಜೆಪಿಯ ಕೈ ಹಿಡಿದಿದೆ ಅಂತ ಹೇಳ್ಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಕಳೆದ 10 ರಿಂದ 12 ಕ್ಷೇತ್ರಗಳಲ್ಲಿ ಮುಸ್ಲಿಂ ಪ್ರಾಬಲ್ಯವಿರುವ ಕ್ಷೇತ್ರಗಳಿವೆ. ಅದರಲ್ಲಿ 5 ರಿಂದ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಪಡೆದುಕೊಂಡಿದೆ ಎನ್ನುವಂಥದ್ದು ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರ. ವೀಕ್ಷಕರೇ, ಈಗಾಗಲೇ ದೆಹಲಿ ರಾಜಕಾರಣದಲ್ಲಿ ಬಹಳಷ್ಟು ಗರಿಗೆದರಿವೆ. ಒಂದು ವೇಳೆ ಬಿಜೆಪಿ ಬಹುಮತವನ್ನು ಪಡೆದುಕೊಂಡು ಸರ್ಕಾರ ರಚಿಸುವಂತ ದಾಪುಗಾಲನ್ನಿಟ್ರೆ ಯಾರು ಸಿಎಂ ಆಗ್ತಾರೆ ಎಂಬ ಪ್ರಶ್ನೆ ಕೂಡ ಹಲವಾರು ಪ್ರಶ್ನೆ ಎದ್ದಿದೆ. ಈಗಾಗಲೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜಕೀಯ ಒಂದು ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಅಂತಿಮವಾಗಿ ದೆಹಲಿ ಗದ್ದುಗೆಯನ್ನ ಹಿಡಿಯಬೇಕಾದ್ರೆ ಬಿಜೆಪಿ ಎಷ್ಟು ಸ್ಥಾನವನ್ನ ಪಡೆದುಕೊಳ್ಳುತ್ತೆ, ಇವೆಲ್ಲವ ನಂಬರ್ ಅನ್ನ ಮೀರಿ ಮತ್ತು ಮಿರಾಕಲ್ ನಂತೆ ಆಮ್ ಆದ್ಮಿ ಪಾರ್ಟಿ ಎದ್ದು ಬರುತ್ತಾ ಎನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಸದ್ಯದ ಅಪ್ಡೇಟ್ಸ್. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.